ಈ ವ್ಯಕ್ತಿಗೆ ಒಂದು ವಿಚಿತ್ರವಾದ ಸಮಸ್ಯೆ ಬರುತ್ತೆ. ಅದು ಏನು ಅಂದ್ರೆ ಈ ವ್ಯಕ್ತಿ ಒಂದ್ಸಲ ಶೇವಿಂಗ್ ಮಾಡ್ಕೊಂಡ್ರೆ ಅದು ಮತ್ತೆ ಮತ್ತೆ ಬರುತ್ತೆ. ಅದಕ್ಕೋಸ್ಕರ ಈ ವ್ಯಕ್ತಿ ಶೇವಿಂಗ್ ಮಾಡ್ಕೊಳ್ಳೋದೇನೆ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಅಕ್ವೇರಿಯಂ ಅಲ್ಲಿ ಇರೋ ಮೀನುಗಳೆಲ್ಲ ಈತ ಯಾವ ಕಡೆ ಹೋಗ್ತಾನೋ ಆ ಕಡೆನೆ ಬರ್ತಾ ಇರ್ತವೆ. ಆಗ ಈ ವ್ಯಕ್ತಿ ಪಕ್ಕಕ್ಕೆ ಕೂತ್ಕೊಂಡ್ರು ಕೂಡ ಈ ವ್ಯಕ್ತಿ ಯಾವ ಕಡೆ ಹೋಗ್ತಾನೋ ಆ ಕಡೆನೆ ಆ ಮೀನುಗಳು ಕೂಡ ಬರ್ತಾ ಇರ್ತವೆ. ಅದಾದ್ಮೇಲೆ ಈ ವ್ಯಕ್ತಿ ಮನೆಗೆ ಬಂದಾದ್ಮೇಲೆ ಈತನ ಗಡ್ಡ ದೊಡ್ಡದಾಗಿ ಬೆಳೆದಿದ್ರಿಂದ ಅದನ್ನ ಜಡೆ ಹಾಕೊಳ್ತಾನೆ. ಆಮೇಲೆ ಹೊಸ ಸೂಟ್ ಹಾಕೊಳ್ಳೋಣ ಅಂತೇಳಿ ಹಾಕೊಂಡ್ರೆ ಅದು ಹಳೆ ಬಟ್ಟೆ ತರ ಕಾಣಿಸುತ್ತೆ. ಅದರಿಂದ ಆ ಬಟ್ಟೆನ ತೆಗೆದಾಕ್ಬಿಟ್ಟು ಮತ್ತೆ ಸೂಟ್ನ ಹಾಕೊಂಡು ಹೊರಗಡೆ ಬರ್ತಾನೆ. ಆದ್ರೆ ಹೊರಗಡೆ ಬಂದ ತಕ್ಷಣ ಆ ಸೂಟು ಕಾಣೆ ಆಗ್ಬಿಡುತ್ತೆ. ಇದರಿಂದ ಈ ವ್ಯಕ್ತಿ ಮತ್ತೆ ಮನೆ ಒಳಗೆ ಹೋಗ್ಬಿಟ್ಟು ಮತ್ತೆ ಸೂಟ್ನ ಹಾಕೊಂಡು ಅದಾದ್ಮೇಲೆ ಮತ್ತೆ ಆಫೀಸ್ಗೆ ಹೊರಡ್ತಾನೆ. ಅದೇ ರೀತಿ ಈ ವ್ಯಕ್ತಿ ತನ್ನ ಪ್ರಾಜೆಕ್ಟ್ ಬಗ್ಗೆ ಸೆಮಿನಾರ್ ಕೊಡ್ತಾ ಇರ್ಬೇಕಾದ್ರೆ ಆಶ್ಚರ್ಯಕರವಾಗಿ ಈತನ ಬಟ್ಟೆ ಮೊದಲಿನ ರೀತಿ ಹಳೆಯದಾಗ್ಬಿಡುತ್ತೆ. ಅಷ್ಟೇ ಅಲ್ಲದೆ ಇವನನ್ನು ಹುಡುಕಿಕೊಂಡು ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಅದನ್ನ ನೋಡ್ಬಿಟ್ಟು ಆ ಆಫೀಸ್ ನಲ್ಲಿ ಅವನ್ನ ಹೊರಗಡೆ ಹಾಕ್ಬಿಡ್ತಾರೆ. ಆದ್ರೆ ಆ ಪ್ರಾಣಿ ಪಕ್ಷಿಗಳು ಮಾತ್ರ ದೇವರು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ, ನೀನು ಜನರನ್ನು ಕಾಪಾಡೋದಕ್ಕೋಸ್ಕರ ಒಂದು ಶಿಪ್ ನ ರೆಡಿ ಮಾಡ್ಬೇಕಂತೇಳಿ ಹೇಳ್ತವೆ. ಅದಕ್ಕೋಸ್ಕರ ಈ ವ್ಯಕ್ತಿ ಒಂದು ದೊಡ್ಡ ಶಿಪ್ ನ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆಗ ಇದನ್ನು ತಿಳ್ಕೊಂಡ ಮೀಡಿಯಾದವರು ಈ ವ್ಯಕ್ತಿಗೆ ಹುಚ್ಚಿಡ್ದಿದೆ, ಇದನ್ನು ನಿಲ್ಲಿಸಬೇಕು ಅಂತೇಳಿ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇರ್ತಾರೆ. ಆಗ ಅಲ್ಲಿರೋ ಜನರು ಕೂಡ ಇದನ್ನು ನಿಲ್ಲಿಸಬೇಕಂತ ಹೇಳ್ತಾರೆ. ಆದ್ರೆ ಈ ವಿಷಯ ತಿಳ್ಕೊಂಡು ಕಾಡಿನಲ್ಲಿರೋ ಪ್ರಾಣಿ ಪಕ್ಷಿಗಳು ಆತನ ರಕ್ಷಣೆಗೋಸ್ಕರ ನಿಂತ್ಕೊಳ್ತವೆ. ಅಷ್ಟೇ ಅಲ್ಲದೆ ಆ ಪ್ರಾಣಿಗಳು ಅವನಿಗೆ ಹೆಲ್ಪ್ ಕೂಡ ಮಾಡ್ತಾ ಇರ್ತವೆ. ಇನ್ನು ಆ ಶಿಪ್ ನಿರ್ಮಾಣ ಮುಗಿಯೋಷ್ಟರಲ್ಲಿ ಆತ ಮುದುಕ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನು ಡೈರೆಕ್ಟ್ ಆಗಿ ಶಿಪ್ ನಲ್ಲಿ ಹತ್ತಿಸ್ಕೊಳ್ತಾನೆ. ಹಾಗೆ ಅಲ್ಲಿರೋ ಜನರಿಗೆ ಈ ರೀತಿ ಹೇಳ್ತಾನೆ, ಪ್ರಳಯ ಬರುವ ಸಮಯ ಬಂದಿದೆ, ಈಗ ಎಲ್ಲರೂ ತಮ್ಮ ಪ್ರಾಣನ ಕಾಪಾಡಿಕೊಳ್ಳೋದಕ್ಕೋಸ್ಕರ ತಾನು ನಿರ್ಮಾಣ ಮಾಡಿದ ಈ ಶಿಪ್ ನಲ್ಲಿ ಹತ್ತಿ ಅಂತೇಳಿ ಹೇಳ್ತಾನೆ. ಆಗ ಅಲ್ಲಿರೋ ಜನರು ಇವನಿಗೆ ಹುಚ್ಚಿಡ್ದಿದೆ ಅಂತೇಳಿ ತಮ್ಮಲ್ಲೇ ತಾವು ಮಾತಾಡ್ಕೊಳ್ತಾ ನಗ್ತಾ ಇರ್ತಾರೆ. ಆಗ ಗೌರ್ಮೆಂಟ್ ಇಂದ ಈ ಶಿಪ್ ನ ಹೊಡೆದಾಕೋದಕ್ಕೆ ಒಂದು ಮಷಿನ್ ಬರುತ್ತೆ. ಆಗ ಅದೇ ಟೈಮ್ ನಲ್ಲಿನೇ ಒಂದು ದೊಡ್ಡ ತುಫಾನ್ ಬಂದ್ಬಿಟ್ಟು ಮೋಡ ಎಲ್ಲ ಕಪ್ಪು ಆಗ್ಬಿಡುತ್ತೆ. ಆಗ ಈ ವ್ಯಕ್ತಿ ಇದೇ ಕೊನೆಯ ಅವಕಾಶ, ಬೇಗ ಈ ಶಿಪ್ ನ ಹತ್ತಿ ಅಂತೇಳಿ ಹೇಳ್ತಾನೆ. ಆಗ ಅದೇ ಟೈಮ್ ನಲ್ಲಿನೇ ಆ ಊರ ಹತ್ರ ಇರೋ ಡ್ಯಾಮ್ ಹೊಡೆದ್ಬಿಟ್ಟು ಆ ನೀರೆಲ್ಲ ಇವ್ರ ಕಡೆನೆ ಹರ್ಕೊಂಡ್ ಬರ್ತಾ ಇರ್ತವೆ. ಆಗ ಅಲ್ಲಿರೋ ಜನರು ಬೇಗನೆ ಆತ ತಯಾರು ಮಾಡಿದ್ದ ಶಿಪ್ ನಲ್ಲಿ ಹತ್ ಬಿಡ್ತಾರೆ. ಆ ರೀತಿಯಾಗಿ ಈ ಜನಗಳ ಪ್ರಾಣವನ್ನು ಆ ವ್ಯಕ್ತಿ ಕಾಪಾಡ್ತಾನೆ. ಆದ್ರೆ ಇದಾದ್ಮೇಲೆ ಏನಾಯ್ತು ಅಂತ ನೋಡ್ಬೇಕು ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ.